ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ ನೋಡಿ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹೈಕೋರ್ಟಲ್ಲಿ ಕಾದಿರತಕ್ಕಂಥ ಹಲವಾರು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಹುದ್ದೆಗಳ ವಿವರ, ಮಂತ್ಲಿ ಸ್ಯಾಲ್ರಿ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಲಾಸ್ಟ್ ಡೇಟ್ ಯಾವುದು, ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವಿನ್ನು ಹೊಸಬರಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲಗೆ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಅಧಿಸೂಚನೆ ಹೊರಡಿಸಿದ ದಿನಾಂಕ ನೋಡೋದಾದರೆ 22 ಏಪ್ರಿಲ್ 2026 ದಿನಾಂಕದಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು 21 ಮೇ 2026 ಇಲ್ಲಿ ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ ಸ್ನೇಹಿತರೆ. ಗ್ರೂಪ್ ಟಿ ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಹುದ್ದೆಗಳ ಹೆಸರುಗಳನ್ನು ನೋಡಿದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ದೋಬಿ ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಸರಿನಾ? ನೋಡಿ, ಒಟ್ಟು ಟೋಟಲ್ 93 ಗ್ರೂಪ್ ಡಿ ಜವಾನ ಎಲ್ಲ ಹುದ್ದೆಗಳು ಇಲ್ಲಿ ಖಾಲಿ ಇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಎಷ್ಟೆಷ್ಟು ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಜವಾನ ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ ಹುದ್ದೆಗಳು ಒಟ್ಟು 85 ಹುದ್ದೆಗಳು ಖಾಲಿ ಇವೆ. ಲಿಫ್ಟ್ ಅಟೆಂಡರ್ 5 ಹುದ್ದೆಗಳು, ಸಹಾಯಕ ಬೈಂಡರ್ 1 ಹುದ್ದೆ, ದರ್ಜಿ 1 ಹುದ್ದೆ, ದೋಬಿ 1 ಹುದ್ದೆಗಳಲ್ಲಿ ಖಾಲಿ ಇವೆ ಸ್ನೇಹಿತರೆ. ಇನ್ನು ಹುದ್ದೆಗಳ ವರ್ಗೀಕರಣ ನೋಡಿದರೆ ಮೀಸಲಾತಿ ವರ್ಗೀಕರಣ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲು ರಹಿತ 6, ಮಹಿಳಾ ಅಭ್ಯರ್ಥಿಗೆ 13, ಗ್ರಾಮೀಣ ಅಭ್ಯರ್ಥಿಗೆ 10, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 2, ಅಂಗವಿಕಲ ಅಭ್ಯರ್ಥಿಗೆ 2, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗೆ 2, ಮಾಜಿ ಸೈನಿಕ 3, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1, ಒಟ್ಟು 39 ಸಾಮಾನ್ಯ ಅಭ್ಯರ್ಥಿಗಳಿಗೆ ಇವೆ ಸ್ನೇಹಿತರೆ. ಪರಿಶಿಷ್ಟ ಜಾತಿಯಲ್ಲಿ ಮೀಸಲು ರಹಿತ 2, ಮಹಿಳಾ 5, ಗ್ರಾಮೀಣ 4, ಕನ್ನಡ ಮಾಧ್ಯಮ 1, ಅಂಗವಿಕಲ 1, ಮಾಜಿ ಸೈನಿಕ 1 ಹುದ್ದೆ, ಒಟ್ಟು 14 ಹುದ್ದೆಗಳು. ಪರಿಶಿಷ್ಟ ಪಂಗಡದಲ್ಲಿ ಮೀಸಲು ರಹಿತ 1, ಮಹಿಳಾ 1, ಗ್ರಾಮೀಣ 1, ಒಟ್ಟು 3 ಹುದ್ದೆಗಳು ಸ್ನೇಹಿತರೆ. ಪ್ರವರ್ಗ 1ರಲ್ಲಿ ಮೀಸಲು ರಹಿತ 1, ಮಹಿಳಾ 1, ಗ್ರಾಮೀಣ ಅಭ್ಯರ್ಥಿ 1, ಅಂಗವಿಕಲ ಅಭ್ಯರ್ಥಿಗೆ 1, ಒಟ್ಟು 4 ಹುದ್ದೆಗಳು ಸ್ನೇಹಿತರೆ. ಪ್ರವರ್ಗ 2ಎನಲ್ಲಿ ಮೀಸಲು ರಹಿತ 2, ಗ್ರಾಮೀಣ ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ 5, ಗ್ರಾಮೀಣ ಅಭ್ಯರ್ಥಿ 4 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 1+1 2 ಹುದ್ದೆಗಳು, ಮಾಜಿ ಸೈನಿಕ 1 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಒಟ್ಟು 13+1 14 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಪ್ರವರ್ಗ 2ಬಿನಲ್ಲಿ ಮೀಸಲು ರಹಿತ 1, ಮಹಿಳಾ 1, ಗ್ರಾಮೀಣ 1, ಒಟ್ಟು 3 ಹುದ್ದೆಗಳು. ಪ್ರವರ್ಗ 3ನಲ್ಲಿ ಮೀಸಲು ರಹಿತ 1, ಮಹಿಳಾ 1, ಗ್ರಾಮೀಣ 1, ಕನ್ನಡ 1, ಒಟ್ಟು 4 ಹುದ್ದೆಗಳು ಸ್ನೇಹಿತರೆ. ಪ್ರವರ್ಗ 3ಬಿನಲ್ಲಿ ಸೇಮ್ ಟು ಸೇಮ್ 4 ಹುದ್ದೆಗಳು ಖಾಲಿವೆ, ಒಟ್ಟು 85 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಯಾವ್ಯಾವ ಅಂದರೆ ಜವಾನ ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ಒಟ್ಟು 85 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಸರಿನಾ? ಇನ್ನು ಲಿಫ್ಟ್ ಅಟೆಂಡರ್ ಹುದ್ದೆಗಳನ್ನು ನೋಡಿದರೆ ಒಟ್ಟು 5 ಹುದ್ದೆಗಳು ಖಾಲಿ ಇವೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 3, ಪ್ರವರ್ಗ 1ಕ್ಕೆ 1, ಪ್ರವರ್ಗ 2ಎಗೆ 1, ಒಟ್ಟು 5 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸಹಾಯಕ ಬೈಂಡರ್ 1 ಹುದ್ದೆ, ದರ್ಜೆ 1 ಹುದ್ದೆ ಮತ್ತು ದೋಬಿ 1 ಹುದ್ದೆ ಇಲ್ಲಿ ಖಾಲಿವೆ ಸ್ನೇಹಿತರೆ. ಒಟ್ಟು 95 ಹುದ್ದೆಗಳು ಇಲ್ಲಿ ಖಾಲಿವೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಇನ್ನು ವೇತನ ಶ್ರೇಣಿ ನೋಡಿದ್ರೆ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂದರೆ ಲೆವೆಲ್ 2 ಮತ್ತು ಲೆವೆಲ್ 3ನಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿಯನ್ನು ನಿಗದಿಪಡಿಸಲಾಗಿದೆ. ಜವಾನ ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್ ಮತ್ತು ದೋಬಿಗೆ 19,900 ರೂಪಾಯಿಗಳಿಂದ 63,200 ರೂಪಾಯಿಗಳು ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಲಿಫ್ಟ್ ಅಟೆಂಡರ್ ಮತ್ತು ದರ್ಜಿಗೆ ಲೆವೆಲ್ 3ನಲ್ಲಿ ಸಿಕ್ಕರೆ 21,000ದಿಂದ 69,100 ರೂಪಾಯಿಗಳು ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ನಿಮಗೆ ಇರುತ್ತೆ. ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡುವ ಬಗ್ಗೆ ಕ್ರಮವಾಗಿ ಕೈಗೊಳ್ಳಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸರಿನಾ? ವಿದ್ಯಾರ್ಹತೆ ನೋಡಿದರೆ ವಿದ್ಯಾರ್ಹತೆಗೆ 10ನೇ ತರಗತಿ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗಡೆಯಾಗಿರಬೇಕು. ಯಾವ್ಯಾವ ಹುದ್ದೆಗಳಿಗೆ ಅಂದರೆ ಜವಾನ ಕಾವಲುಗಾರ, ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ದರೆ ನೀವು ಇಲ್ಲಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ಲಿಫ್ಟ್ ಅಟೆಂಡರ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗೊಂಡಿರಬೇಕು ಮತ್ತು ಲಿಫ್ಟ್ ಮೆಕ್ಯಾನಿಸಮ್ ಅನುಭವ ಹೊಂದಿರಬೇಕಾಗತ್ತೆ. ಸಹಾಯಕ ಬೈಂಡರ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ದರ್ಜೆ ಹುದ್ದೆಗೆ
10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತೆ ಮತ್ತು ದರ್ಜೆ ಕೆಲಸದಲ್ಲಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಧೋಬಿಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಧೋಬಿ ಕೆಲಸದಲ್ಲಿ ಅನುಭವ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ನೋಡಿ, ಈ ಎಲ್ಲ ಹುದ್ದೆಗಳಿಗೂ ಕೂಡ 10th ಪಾಸ್ ಆಗಿದ್ದರೆ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ನೀವು ಅನುಭವ ಉಳ್ಳ ಅಭ್ಯರ್ಥಿಗಳಾಗಿದ್ದರೆ ಇನ್ನೂ ಸುಲಭವಾಗಿ ನಿಮಗೆ ಜಾಬ್. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳ 40 ವರ್ಷ ಏಜ್ ಲಿಮಿಟ್ನ ನಿಗದಿಪಡಿಸಿದ್ದಾರೆ. ಇತರೆ ಹಿಂದುಳಿದ ವರ್ಗ ಅಂದರೆ 2A 2B 3A 3Bಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ SC ST ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 45 ವರ್ಷಗಳಲ್ಲಿ ಏಜ್ ಲಿಮಿಟ್ನ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದ್ದರೆ ಎಲ್ಲ ಇತರೆ ಹಿಂದುಳಿದ ವರ್ಗ ಪ್ರವರ್ಗ 2A 2B 3A 3Bಗೂ ಕೂಡ 200 ರೂಪಾಯಿಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. SC ST ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ಸರಿನಾ? ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕವನ್ನು ಪಾವತಿಸಲು 21/5/2026 ರಾತ್ರಿ 12 ಗಂಟೆವರೆಗೂ ಸಮಯವನ್ನು ನಿಗದಿಪಡಿಸಿದ್ದಾರೆ. ಅದರ ಮೇಲೆ ಅರ್ಜಿಯನ್ನು ಹಾಕಿದಂಥವ್ರಿಗೆ ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳಿಗೆ ಸಂದರ್ಭಾನುಸಾರ ಇಮೇಲ್ ಮೂಲಕ ಇಲ್ಲಿ ತಿಳಿಸಲಾಗುತ್ತೆ. ಸರಿನಾ? ಇಮೇಲ್ ಮೂಲಕ ನಿಮಗೆ ಮೆಸೇಜ್ನಲ್ಲಿ ಸಂದರ್ಶನಕ್ಕೆ ಇಂಟರ್ವ್ಯೂಗೆ ನಿಮ್ಮನ್ನು ಕರೀತಾರೆ ಅಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಪರೀಕ್ಷೆ ಕೂಡ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ನೇರ ನೇಮಕಾತಿ ಆಯ್ಕೆ ವಿಧಾನಗಳು ಇಲ್ಲಿ ಇರುತ್ತೆ. ಯಾವುದೇ ರೀತಿ ಪರೀಕ್ಷೆ ಕೂಡ ಇಲ್ಲಿ ಇರೋದಿಲ್ಲ. ಆಸಕ್ತಿ ಉಳ್ಳಂಥ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗಾಗಲೇ ಅರ್ಜಿಗಳನ್ನು ಹಾಕಲಿಕ್ಕೆ ಶುರುವಾಗಿದೆ. ಈ ಒಂದು ವೆಬ್ಸೈಟ್ ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಆಗಿರ್ತಕ್ಕಂಥ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಸಲ್ಲಿಸತಕ್ಕದ್ದು. ಬೇರೆ ಯಾವುದೇ ವಿಧಾನದಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ಇಲ್ಲಿ ಪರಿಗಣಿಸಲಾಗುವುದು. ಆನ್ಲೈನ್ ಮೂಲಕನೇ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? SSLC ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಅನ್ವಯಿಸಿದರೆ ಮಾತ್ರ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. SSLC ಮಾಡಿಸ್ಕೊಂಡಿರಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ನಿಮಗೆ ಇರಬೇಕಾಗುತ್ತೆ ಸ್ನೇಹಿತರೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ. ನೋಡಿ, ಕೊನೆಯ ಅರ್ಜಿಯನ್ನು ಬಿಟ್ಟು ಬೇರೆ ಯಾವುದೇ ಅರ್ಜಿ ಸಲ್ಲಿಸುವ ಕೋರಿಕೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿಗಳನ್ನು ಕೂಡ ಇಲ್ಲಿ ನೀವು ಸಲ್ಲಿಸಿಕೊಳ್ಬೋದು ಅಂತ ಮಾಹಿತಿ ನೀಡಿದ್ದಾರೆ. ಇಷ್ಟು ಈ ಒಂದು ಹುದ್ದೆಗೆ ಸಂಪೂರ್ಣವಾದ ಮಾಹಿತಿ. ಇದೇ ರೀತಿ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ನಾವು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಹಾಗೆ SSLC ಪಾದಂಥ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.